supposed to take things and supposed to use it without irritating others. That's basic manners. Guys, welcome back to my channel. ನಾನು ಹೆಸರು ಪ್ರೀತಿ ಶಿಶಿಧರ್ ಅಂತ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತು ನಂದು ಗಿಫ್ಟ್ ಹಾಲ್ ಮಾಡ್ತಾ ಇದ್ದೀವಿ. ಸೊ ಗಿಫ್ಟ್ ಹಾಲ್ ಮಾಡಬೇಕು ಆ್ಯಂಡ್ ಐ ಶಾಪ್ ದ ಲಾಡ್ ಅಲ್ಲ, ಸೊ ತೋರ್ಸೋಕ್ಕೆ ಅಂತ ಐ ಮೇಡ್ ದಿಸ್ ಸೆಟಪ್ ಆಯಿತಾ. ಆ್ಯಂಡ್ ಗೆಸ್ ಹೂ ಸ್ಲೀಪಿಂಗ್? ಈ ಹುಡುಗ ಇದೆಲ್ಲ, ಈ ಹುಡುಗ. ಸೊ ಈ ಹುಡುಗಂಗೆ ಸೊ ಅವನಿಗೆ ಏನಾದ್ರು ವೈಟ್ ಬಟ್ಟೆ ಅಲ್ಲ, ಏನೋ ಒಂದು ಬಟ್ಟೆ ಉದ್ದ ಹಾಸ್ಬಿಟ್ರೆ ಸಾಕು, ಹಿಲ್ ಕಮ್ ಹಿಲ್ ಸ್ಲೀಪ್ ಆಫ್. ಸೊ ಹಾಸಿಗೆ ತೊಗೊಬಂದಿದ್ದೀನಿ. ದೊಡ್ಡ ಹಾಸಿಗೆ ಆಗಲಿ ಏನಾಗಲಿ ಬೇಡ ಅವನಿಗೆ, ಜಸ್ಟ್ ಇದ್ರೆ ಒಂದು ಬಟ್ಟೆ ಹಾಸ್ಬಿಟ್ರೆ ಸಾಕು. ಸೊ ಇದು ಇತ್ತ ಬರ್ಡೇದು ಡೆಕೋರೇಷನ್ದು. ಸೊ ಅಲ್ಲಿ ಮಲಗ್ತಾ ಇದ್ದೆ, ಇವಾಗ ಇದು ಹಾಸಿದೆ ನಾನು ಬಟ್ಟೆ ಕೂಡ ಹಾಕ್ಬಾರ್ದು ಅಂತ. ಸೊ ಈಸ್ ಕಮಿಂಗ್. ಹಾಂ, ಇವತ್ತು ನನ್ನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಮಿಯಾವಿ ಇರ್ತಾನೆ, ಬಿಕಾಸ್ ಅವನಿಗೆ ಇದು ಇಷ್ಟ. ಸೊ ಏನೇನು ತಂದಿದ್ದೀನಿ ತೋರಿಸ್ತೀನಿ. ಸೊ ಸಣ್ಣದಿಂದ ಸ್ಟಾರ್ಟ್ ಮಾಡೋಣ. ನಾಟ್ ಎಕ್ಸಾಕ್ಟ್ಲಿ ಸಣ್ಣ, ಬಟ್ ಕೂತ್ಕೊಂಡು ಯಾವುದಾಗತ್ತೆ ಅದರಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಥಿಂಗ್ ದಟ್ ಐ ಗಾಟ್ ಈಸ್ ಇದು ಫೋನ್ ಸ್ಟ್ಯಾಂಡ್ ಟ್ರೈಪಾಡ್ ತೊಗೊಂಡೆ, ಬಿಕಾಸ್ ನಂತರ ಇದೆ ಆಲ್ಮೋಸ್ಟ್ ಲೈಕ್ 1 2 3 ಇದೆ, ಬಟ್ ಸ್ಟಿಲ್ ಐ ಗಾಟ್ ದಿಸ್ ಒನ್ ಬಿಕಾಸ್ ಅದು ಎಲ್ಲದಕ್ಕೂ ಕಂಪ್ಯಾಟಬಲ್ ಇರಲಿಲ್ಲ. ಒಂದು ರಿಂಗ್ ಲೈಟ್ ಇತ್ತು, ಇನ್ನೊಂದು ಸ್ಟಡಿ ಇರಲಿಲ್ಲ. ಐ ಡೋಂಟ್ ನೋ ವಾಟ್ ವಾಸ್ ದ ಪ್ರಾಬ್ಲಮ್, ಇನ್ನೊಂದು ಹೈಟ್ ಇರಲಿಲ್ಲ. ಸೊ ಇದು ತೊಗೊಂಡೆ. ಇದೇನು ಫಸ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ನಾನು ಫೋನ್ ಇಡ್ತಾ ಇದ್ದೀನಿ, ಅದಕ್ಕೆ ನಾನು ವೆಯ್ಟ್. ಗಿಫ್ಟ್ ಹಾಲ್ಗೆ ಬರೋಣ, ಬಿಕಾಸ್ ಐ ಆಮ್ ಸೂಪರ್ ಎಕ್ಸೈಟೆಡ್. ನನಗೆ ಏನೇನು ತಿನ್ನೋಕೆ ಇಷ್ಟ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನು ಏನೇನು ತಿನ್ನೋಕೆ ತೊಗೊಂಡೆ ಅಂತ ಆ್ಯಕ್ಚುಲಿ ಏನೂ ಉಳ್ಕೊಂಡಿಲ್ಲ, ಎಲ್ಲ ತಂದಾಗಲೇ ತಿಂದು ಖಾಲಿ ಮಾಡಿಬಿಟ್ಟೆ. ಸೊ ಐ ಹ್ಯಾವ್ ಲೈಕ್ ದ ಬಾಕ್ಸ್. ಸೊ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಸೊ ಫೆರರ್ ರೋಚರ್ ಇಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ. ಸಾರಿ, ಏನಕ್ಕೆ ಅಂತಂದರೆ ಹೇಸಲ್ನಟ್ ಇರುತ್ತೆ ಇದರಲ್ಲಿ. ಸೊ ವಾಟ್ ಎವರ್ ದ ಚಾಕ್ಲೇಟ್ ದಟ್ ಹ್ಯಾಸ್ ಹೇಸಲ್ನಟ್ ಸೊ ವಾಟ್ ಎವರ್ ದ ಚಾಕ್ಲೇಟ್ ದಟ್ ಹ್ಯಾಸ್ ಹೇಸಲ್ನಟ್ ಆ್ಯಂಡ್ ಚಾಕ್ಲೇಟ್ ಕಾಂಬಿನೇಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಹೇಸಲ್ನಟ್ ಇರೋ ರೀಸನ್ಗೆ ಐ ಲವ್ ಯು ಸೋ ಮಚ್. ಸೊ ಐ ಗಾಟ್ ದಿಸ್ ಫಾರ್ ಮೈ ಸೆಲ್ಫ್. ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನೇನು ಗಿಫ್ಟ್ ಇದೆ ಅಲ್ಲ, ಸೊ ಎವ್ರಿಥಿಂಗ್ ಐ ಗಾಟ್ ಫಾರ್ ಮೈ ಸೆಲ್ಫ್. ಸೊ ನಾನು ನನಗೇನೇನು ಗಿಫ್ಟ್ ತೊಗೊಂಡಿದ್ದೀನಿ ಅದಷ್ಟೇ ತೋರಿಸ್ತಾ ಇದ್ದೀನಿ. ಬೇರೆಯವ್ರು ಕೊಟ್ಟಿರೋ ಐ ನಾಟ್ ಶೋಯಿಂಗ್ ಇಟ್ ಯು ಆಲ್. ಸೊ ಯಾ, ಇದೆಲ್ಲ ನಾನು ತೊಗೊಂಡಿರೋದು ನಂದು ಹಾರ್ಡ್ ಅರ್ನ್ ಮನಿಯಿಂದ. ಸೊ ಯಾ, ಸೊ ದಿಸ್ ಈಸ್ ದ ಫಸ್ಟ್ ಒನ್. ಐ ಲವ್ ಇಟ್ ಅಂತ ಐ ಗಾಟ್ ದಿಸ್ ಒನ್. ಇದೇ ನನಗೆ ದೊಡ್ಡ ಬಾಕ್ಸ್ ಕಾಣಿಸು. ಇದಕ್ಕಿಂತ ದೊಡ್ಡ ಬಾಕ್ಸ್ ಸಿಕ್ಕಿದ್ರೆ ಐ ವುಡ್ ಹ್ಯಾವ್ ಗಾಟ್ ಇಟ್, ಬಟ್ ನನಗೆ ಗೊತ್ತಿರೋಂಗೆ ಇಲ್ಲಿ ನಮ್ಮ ಊರಲ್ಲಿ ಇದೇ ದೊಡ್ಡ ಸಿಕ್ಕಿದೆ. ಸೊ that's that. Then we have this one. ಇದು ಬ್ರೌನಿದು. ದೇ ಹ್ಯಾವ್ ವಾಲ್ನಟ್ ಇಸ್ ಆಲ್ಸೋ ಓಕೆ. ಹೇಸಲ್ನಟ್ ಅಷ್ಟೇ ಇಷ್ಟ ಅಲ್ಲ, ಬಟ್ ಇಟ್ಸ್ ಓಕೆ. ಸೊ ಬಿಕಾಸ್ ದಿಸ್ ಒನ್ ಟೈನಿ ಒನ್, ದೊಡ್ಡ ಸೈಜ್ ಸಿಕ್ಕಿರಲಿಲ್ಲ. ಸೊ ಐ ಲೈಕ್ ದಿಸ್ ಬ್ರೌನಿ ಆಲ್ಸೋ. ಐ ಆಲ್ಸೋ ವಾಂಟೆಡ್ ಟು ಗೆಟ್ ದಿಸ್ ಕ್ಯಾಡ್ಬರೀಸ್ ರೆಡ್ ವೆಲ್ವೆಟ್ ಸಿಲ್ಕ್ ಬರುತ್ತಲ್ಲ, ಬಟ್ ರೆಡ್ ವೆಲ್ವೆಟು ಲೈಕ್ 1-2 years ಬ್ಯಾಕ್ ಅಷ್ಟೇ ನಾನು ತಿಂದಿದ್ದು ಚೆನ್ನಾಗಿ. ಅದಾದಮೇಲೆ ಬಿಡ್ತಾನೆ ಇಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಇಲ್ಲಿ ಸಪ್ಲೈ ಸಿಗ್ತಾ ಇಲ್ಲ. ಬಟ್ ಇಫ್ ನಿಮಗೆ ಸಿಕ್ಕಿದ್ರೆ ಗೊತ್ತಿದ್ರೆ ಹೇಳಿ, ಬಿಕಾಸ್ ಐ ಲವ್ ಇಟ್ ಸೋ ಮಚ್. ಸೊ ಅದು ತೊಗೋಬೇಕಿದ್ದಾಗಿಲ್ಲ. ಸೊ ಐ ಗಾಟ್ ದಿಸ್ ಒನ್. ದೆನ್ ಐ ಗಾಟ್ ಇದು. ಸೊ ದಿಸ್ ಈಸ್ ಲೈಕ್ 80 grams ಇದೆ. ಸಿ 80 grams ಇಟ್ಸ್ 700 or 800 rupees. ಸೊ ಐ ವಾಂಟೆಡ್ ಟು ಟ್ರೈ ದಿಸ್. ಅಂದರೆ ಇದ್ರದ್ದು ಬೇರೆದು ಬಾಲ್ಸ್ ಬರುತ್ತಲ್ಲ, ಸೊ ದ್ಯಾಟ್ ಈಸ್ ರಿಯಲಿ ನೈಸ್. ಇದು ಟೇಸ್ಟ್ ಮಾಡಬೇಕಿತ್ತು. ಇಟ್ಸ್ ಓಕೆ, ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಟ್ರೈ ಮಾಡೋಕ್ಕೆ ತೊಗೊಂಡೆ ಅಷ್ಟೇ. ಸೊ ಇಟ್ಸ್ ಓಕೆ, ಬಟ್ ಐ ಲೈಕ್ ದೋಸ್ ಒನ್ಸ್ ಬೆಟರ್. ದೆನ್ ಐ ಹ್ಯಾವ್ ಸೊ ಇದು ದಿಸ್ ಈಸ್ ಮೈ ಫೇವ್ರೆಟ್. ಇದು ಐ ಡೋಂಟ್ ನೋ, ಲೈಕ್ ಇದರಲ್ಲಿ ನಟ್ ಇದೆ, ಚಾಕ್ಲೇಟ್ ಇದೆ, ಆ್ಯಂಡ್ ಅದರೊಳಗೆ ಇನ್ನೊಂದು ಬರುತ್ತೆ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್. ಐ ಡೋಂಟ್ ನೋ ವಾಟ್ ಇಟ್ಸ್ ಕಾಲ್ಡ್ ಆಲ್ಸೋ. ಇಟ್ಸ್ ಕ್ರಂಚಿ ಇಟ್ಸ್ ರಿಯಲಿ ಟೇಸ್ಟಿ. ಸೊ ಇದನ್ನ ನಾನು ಫಸ್ಟ್ ಟೈಮು ನಾವು ಚಿಕ್ಕವರಿದ್ದಾಗ ಶಿರ್ಸಿದು ಮಾರಿಕಮ್ಮ ಜಾತ್ರೆಗೆ ಹೋಗಿದ್ವಾ. ಸೊ ಅಲ್ಲಿ ತೊಗೊಂಡಾದಾಗ ಲೈಕ್ ಐ ಟೇಸ್ಟೆಡ್ ದೇರ್ ಆ್ಯಂಡ್ ಐ ಫೆಲ್ ಇನ್ ಲವ್. ಸೊ ಅದಾದಮೇಲೆ ನಂಗೆ ರೀಸೆಂಟಾಗಿ ಮತ್ತೆ ಇದು ಸಿಕ್ತು. ಸೊ ಅದನ್ನು ತೊಗೊಂಡೆ. I usually
ಈಟ್ ಸ್ವೀಟ್ಸ್ ಬಟ್ ಹಾಗೆ ಸ್ವಲ್ಪ ಕಡಿಮೆ ಮಾಡಿದೆ. ಐ ವಾಸ್ ನಾಟ್ ಈಟಿಂಗ್ ಎನಿ ಜಂಕ್ ಫುಡ್ ಎಟ್ ಆಲ್ ಬಿಕಾಸ್ ನಾನು ನನ್ನ ಇನ್ಸ್ಟಾಗ್ರಾಮ್ದು ಇದು ಹೇಗಾಗಿದೆ ಅಂತಂದರೆ ಎಲ್ಲ ಲೈಕ್ ದ ಡರ್ಟಿಯೆಸ್ಟ್ ವೇ ಪಾಸಿಬಲ್ ಅಲ್ಲಿ ಹೇಗೆ ನೀವು ಕುಕ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಅದೇ ಬರ್ತಾ ಇತ್ತು. ಸೊ ಐ ವಾಸ್ ಲೈಕ್ ನೋ, ಬೇಡ ಅದು ಹೊರಗಡೆ ತಿನ್ನಬಾರ್ದು ಅಂತ. ಸೊ ಐ ವಾಸ್ ನಾಟ್ ಈಟಿಂಗ್. ಬಟ್ ದೆನ್ ಐ ವಾಸ್ ಲೈಕ್ ನನ್ನ ಬರ್ಡೇ ಲೆಟ್ ಮಿ ಜಸ್ಟ್ ಮೀಟ್ ಸಮಥಿಂಗ್ ಅಂತ ತೊಗೊಂಡೆ ಅಷ್ಟೇ. ಸೊ ಎಲ್ಲ ಖಾಲಿ ಆಗಿದೆ. These are the things that I got for myself. Sweets, eatables ಅಂತ ಅಂದರೆ. ಅದಾದಮೇಲೆ ಸ್ಪೆಗಾಟಿ I got. Spaghetti is kind of a noodle. It's Italian noodles, but so I like spaghetti meatballs. ಅದಕ್ಕಿಂತ ಸ್ಪೆಗಾಟಿ ತೊಗೊಂಡಿದ್ದು. ಬಟ್ ಅವತ್ತು ಸ್ಪೆಗಾಟಿ ಮೀಟ್ ಬಾಲ್ಸ್ ಮಾಡೋಕ್ಕಾಗಲ್ಲ. ಯೂಶ್ವಲಿ ಏನಾಗುತ್ತೆ ಅಂದರೆ ವಿಲ್ ಸೆಲೆಬ್ರೇಟ್ ಶ್ರಾವಣ ಆ್ಯಂಡ್ ಕಾರ್ತಿಕ, ಆಯಿತಾ. ಐ ಥಿಂಕ್ ಐ ಆಮ್ ಗೋನಾ ಮೇಕ್ ಲೈಕ್ 2 parts ಆಫ್ ದಿಸ್ ಬಿಕಾಸ್ ನಾನು ಎಷ್ಟು ಮಾತಾಡ್ತಾ ಇದ್ದೀನಿ, ಇಟ್ಸ್ ಆಲ್ರೆಡಿ ಟೈಮ್ ಆಲ್ರೆಡಿ ಆಗ್ತಾಯಿದೆ. ಸೊ ಐ ಮೇಕ್ 2 parts ಆಫ್ ದಿಸ್. ಸೊ ದ ಫಸ್ಟ್ ಥಿಂಗ್ ಏನು ಅಂತಂದರೆ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ನಮ್ಮ ಮನೇಲಿ ನಾವು ಕಾರ್ತಿಕ ಮಾಡ್ತೀವಿ 1 month ಆ್ಯಂಡ್ ಶ್ರಾವಣ ಮಾಡ್ತೀವಿ 1 month. ಸೊ ನನ್ನ ಬರ್ಡೇ ಆಲ್ವೇಸ್ ಫಾಲ್ಸ್ ಆನ್ ಕಾರ್ತಿಕ. ಸೊ ನನಗೆ ನನ್ನ ಬರ್ಡೇಗೆ ನಾನ್ ವೆಜ್ ತಿನ್ನೋಕ್ಕೆ ಇಷ್ಟ, ಬಟ್ ಕಾರ್ತಿಕ ಅಂತ ತಿನ್ನೋಕ್ಕಾಗಲ್ಲ. ಸೊ ತಿನ್ನೋಕ್ಕಾಗಲ್ಲ. ಬಟ್ ಈ ಸತಿ ನನ್ನ ಬರ್ಡೇಗಿಂತ ಲೈಕ್ 4-5 days ಮುಂಚೆನೇ ಮುಗ್ದಿದೆ. ಬಟ್ ನಾವು ಷಷ್ಠಿ ಮುಗಿದಾಗ ಕಾರ್ತಿಕ ಮುಗಿಸಲ್ಲ. ಆ್ಯಂಡ್ ಷಷ್ಠಿ ನನ್ನ ಬರ್ಡೇ ದಿನನೇ ಬಿದ್ದಿದೆ. ಸೊ ಐ ಕುಡಂಟ್ ಈಟ್, ಬಟ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಸೊ ನಂಗೆ ಗೊತ್ತಿರಲಿಲ್ಲ ಷಷ್ಠಿ ಮುಗಿಯೋದಾಗ ನಾವು ತಿನ್ನೋಣ ಅಂತ. ಸೊ ಐ ಗಾಟ್ ಸ್ಪೆಗಾಟಿ ಥಿಂಕಿಂಗ್ ವಿ ಕ್ಯಾನ್ ಮೇಕ್ ಮೀಟ್ ಬಾಲ್ಸ್ ಅಂತ. ಬಟ್ ರಿಯಲೈಸ್ ಆದಮೇಲೆ ಸುಮ್ಮನೆ. ಸೊ ಸ್ಪೆಗಾಟಿ ತಿನ್ನೋಕ್ಕಾಗಲ್ಲ. Anyways, so that is another thing I got for myself. ಅಷ್ಟೇ ಅನ್ಸುತ್ತೆ ತಿನ್ನೋದ್ರೆ ನಾನು ತಗೊಂಡಿದ್ದು. ಅಷ್ಟೇ ನಾನು ತಗೊಂಡಿದ್ದು. And then we have the super reveal. Ta-da! So I got this one. ಆ್ಯಕ್ಚುಲಿ ನನಗೆ ಫೋನ್ ಏನು ಅಷ್ಟು ನೆಸೆಸರಿ ಇರಲಿಲ್ಲ. ಬಟ್ ಏನಕ್ಕೆ ತಗೊಂಡೆ ಅಂತಂದರೆ ಐ ಮೀನ್ ಮೈ ಫೋನ್ ಇಸ್ ಫೈನ್ ಓನ್ಲಿ, ಲೈಕ್ ಕ್ಯಾಮ್ರಾ ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್. ಐ ವಾಸ್ ಯೂಸಿಂಗ್ iPhone 14+. ಸೊ ಅದರಲ್ಲಿ ಏನಾಗ್ತಾಯಿತ್ತು ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗ್ತಾಯಿತ್ತು ನನಗೆ. ಇವಾಗ ನಾನೇನೋ ಒಂದು ವಿಡಿಯೋ ಶೂಟ್ ಮಾಡಿದೆ ಅಂದರೆ I had to like delete my Snapchat, I had to delete my WhatsApp, I had to delete my Instagram, I had to delete 15 more apps. ಅಷ್ಟೆಲ್ಲ ಆದಮೇಲೆ ಒಂದು ಸ್ವಲ್ಪ ವಿಡಿಯೋಸ್ ಕೂಡ ಹ್ಯಾಡ್ ಟು ಡಿಲೀಟ್. ಅದಾದಮೇಲೆ ನಂಗೆ ಸ್ಟೋರೇಜ್ ಸಿಗ್ತಾಯಿತ್ತು. ಸೊ ದಟ್ ಐ ಕ್ಯಾನ್ ಎಡಿಟ್ ದಿಸ್ ವಿಡಿಯೋ ಆ್ಯಂಡ್ ದೆನ್ ಎಡಿಟ್ ಮಾಡೋಕ್ಕೆ ಅಷ್ಟೇ. ಎಡಿಟ್ ಆದಮೇಲೆ ಆ್ಯಂಡ್ ದೆನ್ ಐ ಹ್ಯಾಡ್ ಟು ಲೈಕ್ ಡಿಲೀಟ್ 100 ಆಫ್ ಅದರ್ ಥಿಂಗ್ಸ್. ಅದಾದಮೇಲೆ ನನಗೆ ಮತ್ತೆ ಆ ಎಡಿಟ್ ಮಾಡಿರೋ ವಿಡಿಯೋ ಸೇವ್ ಆಗೋಕ್ಕೆ ಚಾನ್ಸ್ ಸಿಗ್ತಾಯಿತ್ತು. ಸೊ ಸೇವ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ ಆ್ಯಂಡ್ ರೆಕಾರ್ಡ್ ಆಗಿರೋದನ್ನ ನಾನು ಡಿಲೀಟ್ ಮಾಡ್ತಾಯಿದ್ದೆ ಆ್ಯಂಡ್ ಇದು ಸೇವ್ ಆಗಿರೋ ಡಿಲೀಟ್ ಮಾಡ್ತಾಯಿದ್ದೆ. ಸೊ ದಾಟ್ಸ್ ಐ ವಾಸ್ ಏಬಲ್ ಟು ಯೂಸ್ ಥಿಂಗ್ಸ್. ಆ್ಯಂಡ್ ಅದಕ್ಕೆ ನನಗೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಇಷ್ಟೆಲ್ಲ ಪ್ರೊಸೆಸ್ ಹೋಗಬೇಕಲ್ವ. ಆ್ಯಂಡ್ ಐ ಹ್ಯಾವ್ ವರ್ಕ್ ಆಲ್ಸೋ. ಸೊ ನಾನು ಇದು ಅದು ಮ್ಯಾಚ್ ಮಾಡ್ಕೋಬೇಕಿತ್ತು. ನನಗೆ ಯಾವಾಗ ಆಫ್ ಇರ್ತಾ ಇತ್ತು ಎಲ್ಲಾದ್ರಿಂದನೂ ಆವಾಗ ನಾನು ಎಲ್ಲನೂ ಅನ್ಇನ್ಸ್ಟಾಲ್ ಮಾಡ್ಕೋಬೇಕಿತ್ತು. ಸೊ ಇಟ್ ವಾಸ್ ಗೆಟಿಂಗ್ ಟು ಹೆಕ್ಟಿಕ್ ಫಾರ್ ಮೀ. ಸೊ ದ್ಯಾಟ್ ವಾಸ್ ಆಲ್ಸೋ ರೀಸನ್, ದಟ್ ವಾಸ್ ದ ಮೇನ್ ರೀಸನ್ ನಾನು ತಗೊಂಡಿದ್ದು. ಸೊ ಐ ಗಾಟ್ ಲೈಕ್ ತುಂಬ GB ಇರೋದು ತೊಗೊಂಡೆ, ನನಗೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ದ್ಯಾಟ್ಸ್ ಐ ಗಾಟ್ 17 Pro Max ವೈಟ್ ಇನ್ ಕಲರ್. ಆ್ಯಕ್ಚುಲಿ ಅದರಲ್ಲಿ ಇತ್ತು ಬೇರೆ ಕಲರ್ಸ್ ಕೂಡ. ನನಗೆ ಆರೆಂಜ್ ತೊಗೋಬೇಕಂತ ಇತ್ತು. ಬಟ್ ಆರೆಂಜ್ ಏನಂದರೆ ಐ ಸಾ ಸೋ ಮೆನಿ ರಿವ್ಯೂಸ್ ಆರೆಂಜ್ ಕಲರ್ ಹೋಗುತ್ತೆ ಅಂತ ಎಲ್ಲ. ಸೊ ಐ ಡೆಂಟ್ ಗೂಗಲ್ ಅ ಲಾಟ್, ಜಸ್ಟ್ ಥಾಟ್ ನಂಗೆ ಸ್ಟೋರೇಜಿಗೆ ಬೇಕು ಅಷ್ಟೇ. ಬೇರೆ ಎಲ್ಲ ನನ್ನ ಫೋನ್ ಇಟ್ಸ್ ಫೈನ್ ಓನ್ಲಿ, ಇಟ್ಸ್ ಸೂಪರ್ ಪರ್ಫೆಕ್ಟ್ ಕಂಡೀಷನಲ್ಲಿದೆ. ಬಟ್ ಜಸ್ಟ್ ಒಂದು ಸ್ಟೋರೇಜಿಗೆ ತೊಗೊಂಡಲ್ಲ. ಸೊ ಆ್ಯಂಡ್ ವೈಟ್, ಐ ಡೋಂಟ್ ನೋ, ಐ ಸ್ಟಾರ್ಟೆಡ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ವೈಟ್. ಸೊ ಐ ಗಾಟ್ ವೈಟ್. ಸೊ ದಿಸ್ ಇಸ್ ಒನ್. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿ ಯೂಸ್ ಕೂಡ ಮಾಡ್ತಾನೆ. ಸೇಮ್ ಫಾರ್ ಐಮ್ ರೆಕಾರ್ಡಿಂಗ್ ಇನ್. ಸೊ ಏನು ಅನ್ಬಾಕ್ಸ್ ಮಾಡಿ, ಸ್ಟಿಲ್ ಐ ಅನ್ಬಾಕ್ಸ್ ಇಟ್ ಫಾರ್ ಯು. ಆ್ಯಕ್ಚುಲಿ ನನಗೆ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಬೇಕಿತ್ತ. ಬಟ್ ಅವರು ಏನೇನೋ ಸೆಟಪ್ ಮಾಡಿಕೊಡ್ತೀನಿ ಮತ್ತು
ಸ್ಕ್ರೀನ್ ಕಾರ್ಡು ಲೆನ್ಸ್ ಪ್ರೊಟೆಕ್ಟರ್ ಎಲ್ಲ ಹಾಕ್ತೀನಿ ಅಂದರೆ ಸೊ ಅಲ್ಲೇ ಮಾಡಿದೆ. ನಾನು ಆ್ಯಕ್ಚುಲಿ ಹೇಳಿದ್ದೆ ಪ್ರಿಯಾಂಕಂಗೆ ಮನೆಗೆ ಹೋಗಿ ಮಾಡೋಣ ಅಂತ, ಬಟ್ ಮತ್ತೆ ಅದಕ್ಕೆ ಇನ್ಯಾರು ಹೋಗ್ತಾರೆ ಹೊರಗೆ ಅಂತ ಹೇಳ್ಬಿಟ್ಟು ಒಂದೇ ಸತಿ ಮಾಡಿಸ್ಕೊಬಾರ್ದು. ಸೊ ಯಾ, ಎನಿವೇಸ್, ಟನ್ ಟಡನ್ 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 ಟನ್ ಟಡನ್ ಟಡಾ. Imagine there's a phone ಅಂತ ಆಯ್ತಾ, because my phone is recording. So yeah, actually I thought like I'll unbox it ಇನ್ನೊಂದ್ಸತಿ I'll record in my ಹಳೆ ಫೋನ್ ಅಂತ, ಬಟ್ ಡಾಟಾ ಟ್ರಾನ್ಸ್ಫರ್ ಮಾಡಬೇಕು, ಇಟ್ಸ್ ಟು ಮಚ್ ಆಫ್ chaos ಅಂತ ನಾನು ಮಾಡಿಲ್ಲ ಅಷ್ಟೇ. ಸೊ ಯಾ, ಸೊ that's for this video. ಮಿಕ್ಕಿದ್ದು ನಾನು ತೋರಿಸ್ತೀನಿ, ನೆಕ್ಸ್ಟ್ ಕಂಟಿನ್ಯೂಯೇಷನ್ ಕೊಡ್ತೀನಿ, ಬಿಕಾಸ್ ಇದು ಆಲ್ರೆಡಿ 15 minutes ಆಗಿದೆ. ಇನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇಟ್ ವಿಲ್ ಗೋ ಅಪ್ ಟು 40 minutes ಆರ್ ಸಮಥಿಂಗ್. ಸೊ ಫಾರ್ ನಾವ್ ಇಷ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಅನ್ಬಾಕ್ಸಿಂಗ್ 2 ವಿಡಿಯೋ ಬರುತ್ತೆ, ಸೊ ಯು ಗೈಸ್ ಕ್ಯಾನ್ ವಾಚ್ ಓವರ್ ದಟ್. ಸೊ ಯಾ, that's it for this video. I hope you all liked it. People and their stupid brain. Anyways, see, you guys supposed to take things and supposed to use it without irritating others. That's basic manners. Whenever you irritate others, why do you want to take such noisy bites? If you want to take it, ride somewhere else. Anyways, that's it for this video. Thanks for watching. I hope you all enjoyed, and if you did like it, please give me thumbs up and subscribe to my channel. I'll see you all in my next video. Until next time, bye.